ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ ಕರ್ನಾಟಕದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ. ಅಂದರೆ SSC GD 2026 ಪರೀಕ್ಷೆ ಯಾರೆಲ್ಲ ಬರೆದಿದ್ರು, ನಾನು ಸಹ ಬರೆದಿದ್ದೀನಿ. ಓಕೆ, ನಾನು ಈ ಹಿಂದೆ 3 ರಿಂದ 4 ಒಂದು ನೋಟಿಫಿಕೇಷನ್ಗಳನ್ನ ನೋಡಿದ್ದೀನಿ, ಮತ್ತು ಫಿಸಿಕಲ್ವರೆಗೂ ಹೋಗಿದ್ದೀನಿ. ಓಕೆ, ಎಕ್ಸಾಮು ಬರೆದಿನಿ. ಯಾವ ರೀತಿಯಾಗಿ ನಿಮಗೆ ಕಟ್ ಆಫ್ ಆಗುತ್ತೆ, ನೀವೇನು ಈಗ ಬರೆದು ಬಂದಿದ್ದೀರಲ್ಲ ಮಾರ್ಕ್ಸು, ಅದೇ ನಿಮಗೆ ಫೈನಲ್ ಆಗೋದಿಲ್ಲ ಮಾರ್ಕ್ಸು. ಅದು ಸಹ ನಿಮ್ಮ ಕೆಲವರಿಗೆ ಗೊತ್ತಿರಬಹುದು, ಹೌದಾ? ಯಾವ ರೀತಿ ಆಗುತ್ತೆ, ನೆಕ್ಸ್ಟ್ ಪ್ರೊಸೆಸ್ ಇರುತ್ತೆ, ನಿಮ್ಮ ಮಾರ್ಕ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಮತ್ತು ನಿಮ್ಮ ಒಂದು ಕಟ್ ಆಫ್ ಎಷ್ಟು ಆಗ್ಬೋದು, ಎಕ್ಸ್ಪೆಕ್ಟೆಡ್ ಕಟ್ ಆಫು, ಹಾಗೆ ಎಷ್ಟು ಮಾರ್ಕ್ಸ್ ಇದ್ದರೆ ನೀವು ಸೇಫಲ್ಲಿ ಇರ್ತೀರ. ಅಂದರೆ ಕಟ್ ಆಫ್ಗೂ ಸೇಫ್ ಸ್ಕೋರ್ಗೂ ಡಿಫ್ರೆನ್ಸ್ ಇದೆ. ಯಾವ ರೀತಿ ಅಂತಂದರೆ, ಕಟ್ ಆಫ್ ಅನ್ನೋದು ಇಷ್ಟು ನಿರ್ದಿಷ್ಟವಾಗಿ ಇರಬಹುದಪ್ಪ, ಇಷ್ಟಿದ್ರೆ ನೀವು ಸೆಲೆಕ್ಟ್ ಆಗಬಹುದಪ್ಪ ಅಂತ. ಸೇಫ್ ಸ್ಕೋರ್ ಅಂತಂದರೆ ನಿಮ್ಮ ವೈಯಕ್ತಿಕ, ನೀವು ಒಬ್ಬೊಬ್ಬ ವ್ಯಕ್ತಿಗಳು ಇಷ್ಟಿಷ್ಟು ಮಾರ್ಕ್ಸ್ ಇದ್ದರೆ ಸೇಫ್ ಇರ್ತೀರ ಅಂತ. ಅಂದರೆ ಕಟ್ ಆಫ್ಗಿಂತ ಜಾಸ್ತಿ ಮಾರ್ಕ್ಸ್ ಇರಬೇಕಾಗ್ತದೆ. ಅದನ್ನು ಬಗ್ಗೆ ಹೇಳ್ತೀನಿ. ಮತ್ತು ಕೀ ಆನ್ಸರ್, ಯಾಕಂದರೆ ಎಕ್ಸಾಮು ಮುಗೀತು ನಿನ್ನೆಗೆ, ಅದರ ಕೀ ಆನ್ಸರ್ ಯಾವಾಗ ಬರುತ್ತೆ, ಎಲ್ಲದರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿತಾ ಹೋಗ್ತದೆ. ಮೊದಲಾಗಿ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಸ್ನೇಹಿತರೆ, SSC GD ಒಂದು ಕರ್ನಾಟಕದ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಮಾತಾಡೋಣ. ಓಕೆ, ನೀವು ಲಾಸ್ಟ್ ಇಯರು ನೋಡಿರ್ಬೋದು ಏನಪ್ಪ ಅಂತಂತಂದರೆ ಕಟ್ ಆಫು. ಇಲ್ಲಿ SSC GD ಹೆಂಗಾಗುತ್ತೆ ಅಂತಂತಂದರೆ, ಇಯರ್ ವೈಸ್ ಇಯರು ವಿಭಿನ್ನ ಅಂದರೆ ಚೇಂಜಸ್ ನೋಡ್ತೀರ ನೀವು. 1 ಇಯರ್ ಹೈ ಹೋಗಿರುತ್ತೆ, 1 ಇಯರ್ ಡೌನ್ ಆಗುತ್ತೆ, ಎಷ್ಟದೇ ಇರಲಿ ಪೇಪರು. ಓಕೆ, ಯಾಕಂತಂದರೆ ಅದು ಡಿಪೆಂಡ್ ಆಗುವಂಥದ್ದು ನಿಮ್ಮ ಒಂದು ಪರೀಕ್ಷಾ ಒಂದು ಶಿಫ್ಟ್ ಆಧಾರದ ಮೇಲೆ. ಟಫ್ ಬಂದಿತ್ತು ಅಂತಂದರೆ ಎಲ್ಲರಿಗೂ ಟಫ್ ಬಂದಿರಲ್ಲ, ಈಸಿ ಬಂತಂದರೆ ಎಲ್ಲರಿಗೂ ಈಸಿ ಬಂದಿರಲ್ಲ, ಮೀಡಿಯಮ್ ಇತ್ತಂದರೆ ಎಲ್ಲರಿಗೂ ಮೀಡಿಯಮ್ ಇರಲ್ಲ. ಅದು ಒಂದು. ಮತ್ತು ಇನ್ನೊಂದು ನಾರ್ಮಲೈಸೇಷನ್ ಏನಪ್ಪ ಅಂತಂದರೆ, ಮೊದಲು ಎಲ್ಲರಿಗೂ ಒಂದೇ ರೀತಿಯಾಗಿ ಮಾಡ್ತಿದ್ರು, ಈ ಸರಿ ಸ್ವಲ್ಪ ಚೇಂಜ್ ಮಾಡಿದರೆ ನಾರ್ಮಲೈಸೇಷನು ಶಿಫ್ಟ್ ವೈಸು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಓಕೆ, ಅದು ರೂಲ್ ಪ್ರಕಾರ ಮಾಡ್ತಾರೆ. ನಿಮಗೇನು ಈಗ ನೀವು ಎಕ್ಸಾಮಲ್ಲಿ ಬರೆದು ಬಂದಿರಲ್ಲ ಅದೇ ಮಾರ್ಕ್ಸ್ ನಿಮ್ಗೆ ಆಗಲ್ಲ. ಈಗ ಎಕ್ಸಾಂಪಲು ಒಬ್ರದ್ದು ಈಸಿಯಾಗಿತ್ತು ಅಂದ್ಕೊಳ್ರಿ ಎಕ್ಸಾಮ್, ಅವ್ರದ್ದು 100 ಅಂಕ ಬಂತು ಅಂದ್ಕೊಳ್ರಿ. 100 ಅಂಕ ಬಂತು ಅಂತಂತಂದರೆ ನಿಮ್ಮದು ಈಸಿ ಶಿಫ್ಟ್ ಆದ ಕಾರಣ ನಿಮ್ಮಲ್ಲಿ ನಿಮ್ಮ ಮಾರ್ಕ್ಸಲ್ಲಿ 5 ರಿಂದ 10 ಮಾರ್ಕ್ಸು ಹೋಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಮೈನಸ್ ಮಾಡ್ತಾರೆ, ಇನ್ಕ್ರೀಸ್ ಅಲ್ಲ ಮೈನಸ್. ಅದೇ ಟಫ್ ಇತ್ತು, ನಂದು 80-90 ಆಯಿತು ಮಾರ್ಕ್ಸು, ಅಂದರೆ ನಿಮಗೆ 10 ರಿಂದ 15 ಅಲ್ಲ, ಒಂದೊಂದು ಸಾರಿ 20-30 ಮಾರ್ಕ್ಸ್ ಸಹ ಆ್ಯಡ್ ಆಗ್ತವೆ. ನಿಮಗೆ 30 ರಿಂದ 40 ಮಾರ್ಕ್ಸ್ ಆಗ್ಬೋದು. ಶಿಫ್ಟ್ ಮೇಲೆ ಡಿಪೆಂಡ್, ಟಫು ನಿಮ್ಮ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ. 20 ಮಾರ್ಕ್ಸು ಸಹ ಆ್ಯಡ್ ಆಗ್ಬೋದು, 10 ಮಾರ್ಕ್ಸು 15 ಮಾರ್ಕ್ಸು ಎಷ್ಟು ಬೇಕಾದರೆ ನಿಮ್ಮ ಶಿಫ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಮಾರ್ಕ್ಸ್ ಆ್ಯಡ್ ಆಗ್ತಾ ಹೋಗ್ತದೆ. ಓಕೆ, ಆ ರೀತಿ ಆಗ್ತದೆ. ನಿಮ್ಮ ಒಂದು ಕರ್ನಾಟಕದ, ಅಂದರೆ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಲ್ಬಹುದು ಅಂತಂದಾಗ, ಆಲ್ ಇನ್ ಒನ್ ಅಂದರೆ ನೀವು ಜನರಲ್ ಕಟ್ ಆಫ್ ಹೇಳ್ತೀನಿ ನಾನು. ಅಂದರೆ ಆ ಕಟ್ ಆಫ್ ನೀವು ರೀಚ್ ಆದರೆ 100% ಸೇಫ್ ಇರ್ತೀರ. ಇನ್ನೊಂದು ಏನಪ್ಪ ಅಂತಂತಂದರೆ, ಮೇಲ್ಗಿಂತ ಫೀಮೇಲ್ ಕಟ್ ಆಫ್ ಜಾಸ್ತಿ ಇರುತ್ತೆ, ಅದು ನೀವು ಗಮನಿಸಬೇಕಾದಂತಹ ವಿಷಯ. ಸರಿ 69 ಆ ರೀತಿಯಾಗಿತ್ತು OBC ಕಟ್ ಆಫ್ ಫಿಸಿಕಲ್ದು. ನೆಕ್ಸ್ಟು ಬಂದುಬಿಟ್ಟು ಏನಪ್ಪ ಅಂತಂತಂದರೆ, ಇದು ಯಾವುದಪ್ಪ ಅಂತಂತಂದರೆ ಫೀಮೇಲ್ದು 70 ಅಬವ್ ಇತ್ತು. ಈ ರೀತಿಯಾಗಿ ನಿಮಗೆ ಆಗ್ತಾ ಹೋಗುತ್ತೆ. ಬಟ್ ಎಕ್ಸ್ಪೆಕ್ಟೆಡ್ ಈ ಸರಿ ಹೇಳೋದಾದರೆ 80 ರಿಂದ 85 ನಿಲ್ಲುವಂಥ ಸಾಧ್ಯತೆ ಇದೆ. ಕಟ್ ಆಫ್ ಹೇಳ್ತಾ ಇದ್ದೀನಿ, ಫಿಸಿಕಲ್ ಕಟ್ ಆಫ್ 80 ರಿಂದ 85. ಎಲ್ಲ ಕ್ಯಾಟಗರಿಯವರು ಇಷ್ಟೇ ರೀತಿಯಲ್ಲಿ ನೀವು ಯೋಚನೆ ಮಾಡಿ. ಕ್ಯಾಟಗರಿ ವೈಸು ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೀನಿ ಕೀ ಆನ್ಸರ್ ಬಿಟ್ಟ ನಂತರ. ಬಟ್ 80 ರಿಂದ 85 ಹೋಗುವಂಥ ಚಾನ್ಸಸ್ ಇದೆ. ಸೇಫ್ ಸ್ಕೋರು 100+ ಇದ್ದರೆ ನೀವು ಸೇಫ್, ಫೈನಲಲ್ಲಿ ಒಂದು ಜಾಬ್ ಇರುತ್ತೆ ನಿಮಗೆ, ಸೇಫ್ ಸ್ಕೋರ್. ಓಕೆ, ಇನ್ನು ನೆಕ್ಸ್ಟ್ ಕೀ ಆನ್ಸರ್ ಯಾವಾಗ ಬರುತ್ತೆ ಅಂತಂದರೆ, ಕೀ ಆನ್ಸರು ಇದೇ ಜೂನ್, ಅಂತಂದರೆ ಕೀ ಆನ್ಸರ್ನ ಲಿಂಕ್ ಜನ್ರೇಟ್ ಮಾಡ್ತಾ ಇದ್ದಾರೆ. ನನಗೆ ಬಂದೊಂದು ಅಪ್ಡೇಟ್ ಪ್ರಕಾರ. ನೀವು ಏನು ಸುಮ್ಮನೆ ಹೇಳ್ತಿದ್ದೀರಿ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು, ನಾನು ಏನು ಮಾಡೋಕ್ಕಾಗಲ್ಲ. ನಮ್ಮ ಗ್ರೂಪಲ್ಲಿ ನಾವು ನಮ್ಮ ಲರ್ನಿಂಗ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ನೀಡ್ತಾ ಇರ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಜಾಯ್ನ್ ಆಗಿ ಅಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ಓಕೆ, ನಿಮಗೆ ಬಂದ್ಬಿಟ್ಟು ಯಾವಾಗ ಬರುತ್ತೆಪ್ಪ ಅಂತಂತಂದರೆ, ಇದೇ ಒಂದು ಜೂನ್ 15 ಒಳಗಾಗಿ ನೀವು ಕೀ ಆನ್ಸರನ್ನು ನೋಡ್ತೀರಾ. ಇದು ನಮಗೆ ಬಂದಿರುವಂಥ ಅಪ್ಡೇಟು. ಬಟ್ ಏನಾದರೂ ಎಕ್ಸಾಮು ಬಗ್ಗೆ ರೀಶೆಡ್ಯೂಲ್ ಆಯಿತು, ಅದು ಏನಾಯಿತು ಅಂತಂದರೆ ಅದು ಅಫಿಷಿಯಲಾಗಿ
ವೆಬ್ಸೈಟಲ್ಲಿ ಬಂದ ನಂತರವೇ ಹೇಳಬೇಕಾಗುತ್ತೆ. ಈಗಿರುವಂಥ ಈ ಎಕ್ಸಾಮ್ ನಿನ್ನೆಗೆ ಮುಗಿದ ಕಾರಣಕ್ಕಾಗಿ 15ರೊಳಗಾಗಿ ನಿಮಗೆ ಕೀ ಆನ್ಸರ್ ಬರುತ್ತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.